ನಿಮಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ 5,000 ರೂಪಾಯಿವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಮಹಾನಗರ ಪಾಲಿಕೆ ಮೊದಲ ಬಜೆಟ್, ಅಧ್ಯಕ್ಷೆ ನರಸಮ್ಮ ಮಾಡಿಗಿರಿ ಮಂಡನೆ. 28 ಕೋಟಿ ರೂಪಾಯಿಗಳ ಉಳಿತಾಯ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಮಾದರಿಗೆ ಶೇಕಡ 8ರಷ್ಟು ಮೀಸಲು ನಿಗದಿಪಡಿಸಲಿ, ಎಸ್ ಮಾರ್ಯಪ್ಪ. ಪರಿಶಿಷ್ಟ ಒಳ ಮೀಸಲಾತಿಗೆ ಮತ್ತೊಂದು ಸಮೀಕ್ಷೆ ನಿರ್ಧಾರ ವಿರೋಧಿಸಿ ಪ್ರತಿಭಟನೆ. ಸಂವಿಧಾನ ಬದಲು, ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಜೆಡಿಎಸ್ ಪ್ರತಿಭಟನೆ. ಶ್ರೀಶೈಲ ಪಾದಯಾತ್ರಿಗಳು ಮಾರ್ಚ್ 30 ಮತ್ತು 31ರಂದು ಅನ್ನದಾಸೋಹ, ವೈದ್ಯಕೀಯ ತಪಾಸಣೆ. ಚಂದ್ರಶೇಖರ್ ಮಿರ್ಜಾಪುರ್. ಕೃಷ್ಣಾ ನದಿ ಪಾತ್ರದಲ್ಲಿ ಒಣಗುತ್ತಿರುವ ಬೆಳೆ, ನದಿಗೆ ನೀರು ಹರಿಸಲು ನರಸಿಂಹ ನಾಯಕ್ ಒತ್ತಾಯ. ಮಹಾರಾಷ್ಟ್ರ ಬ್ಯಾಂಕ್ ವ್ಯವಸ್ಥಾಪಕ ನರೇಂದ್ರ ರೆಡ್ಡಿಯಿಂದ ಗ್ರಾಹಕರಿಗೆ 10 ಕೋಟಿ ರೂಪಾಯಿ ವಂಚನೆ, ದೂರು ದಾಖಲು. ಈಗ ವಾರ್ತೆಗಳ ವಿವರ. ನಗರದ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ 2025-26ನೇ ಸಾಲಿನ ರಾಯಚೂರು ಮಹಾನಗರ ಪಾಲಿಕೆಯ ಆಯವ್ಯಯ ಬಜೆಟ್ ಸಭೆಯಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಿಗಿರಿ ಒಟ್ಟು 28.58 ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಆಯವ್ಯಯ ಸಭೆಯಲ್ಲಿ ಪ್ರಸಕ್ತ ಸಾಲಿನ ಬಜೆಟ್ ಮಂಡಿಸಿದರು. ಅಧ್ಯಕ್ಷರ ಪರವಾಗಿ ಬಜೆಟ್ ಮಾಹಿತಿಯನ್ನ ಲೆಕ್ಕಾಧಿಕಾರಿ ದೇವೇಂದ್ರ ವಾಚಿಸಿದರು. ಇದೇ ವೇಳೆ ಪಾಲಿಕೆ ಸದಸ್ಯ ಜಯಣ್ಣ ಮಾತನಾಡಿ, ಅನೇಕ ಆಸೆಗಳನ್ನು ಜನರು ಇಟ್ಟುಕೊಂಡಿದ್ದರು. ನಗರಸಭೆ ಮೇಲ್ದರ್ಜೆಗೇರಿ ಪಾಲಿಕೆಯಾದ ನಂತರ ಜನರಲ್ಲಿ ಹೊಸ ಚಿಂತನೆಗಳು ಇರುತ್ತವೆ. ಅಭಿವೃದ್ಧಿಯಲ್ಲಿ ಸವಾಲುಗಳ ಮೇಲೆ ಸವಾಲುಗಳು ಎದುರಿಸುತ್ತಿದ್ದೇವೆ. ಜನರಿಗೆ ಆಶೋತ್ತರಗಳ ಮೇಲೆ ಹೆಚ್ಚಿನ ಆಲೋಚನೆ ಇರುತ್ತದೆ. ಅದರಂತೆ ಬಜೆಟ್ ಅಂಶಗಳಿವೆ ಎಂದರು. 27 ಕೋಟಿ ರೂಪಾಯಿವರೆಗೆ ಆಸ್ತಿ ತೆರಿಗೆ ಪಡೆದುಕೊಳ್ಳಲಾಗುತ್ತಿದೆ. ತೆರಿಗೆ ಸಂಗ್ರಹದಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದಲ್ಲಿ ಇನ್ನೂ ಹೆಚ್ಚಿನ ಆದಾಯ ಸಂಗ್ರಹವಾಗಬಹುದು. ಅನಧಿಕೃತ ಮಳಿಗೆಗಳಿವೆ, ಅವುಗಳನ್ನು ಸರಿಪಡಿಸಿದ್ದಲ್ಲಿ 5 ಕೋಟಿಯವರೆಗೂ ಹೆಚ್ಚಿನ ತೆರಿಗೆ ಸಂಗ್ರಹವಾಗುತ್ತದೆ. ತೆರಿಗೆ ಸಂಗ್ರಹಕ್ಕೆ ಹೆಚ್ಚಿನ ಗಮನ ಹರಿಸಬೇಕು. ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ ಎಂದರು. ಇದಲ್ಲದೆ ವ್ಯಾಪಾರ ಪರವಾನಗಿ ಕಾರ್ಯ ಸರಿಯಾಗಿ ಆಗುತ್ತಿಲ್ಲ. ನಗರದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ಪಾಲಿಕೆಯಿಂದ ವ್ಯಾಪಾರ ವಹಿವಾಟಿಗಾಗಿ ನೀಡಲಾಗುವ ವ್ಯಾಪಾರ ಪರವಾನಗಿ ಕಾರ್ಯ ತಳಮಟ್ಟದಿಂದ ಆಗಬೇಕು. ಇದರಿಂದ ಇನ್ನೂ ಹೆಚ್ಚಿನ ತೆರಿಗೆ ಸಂಗ್ರಹವಾಗಬಹುದು ಎಂದರು. ವಿದ್ಯುತ್ ಶಕ್ತಿ ಮತ್ತು ಇಂಧನಕ್ಕೆ ಸಂಬಂಧಿಸಿದಂತೆ ನಾವು ಬಳಕೆ ಮಾಡಿದ್ದೆಷ್ಟು ಹಾಗೂ ಜೆಸ್ಕಾಂ ನಮಗೆ ನೀಡಿದ ವಿದ್ಯುತ್ ಎಷ್ಟು ಎಂಬ ಬಗ್ಗೆ ಲೆಕ್ಕಾಚಾರ ಇರಬೇಕು. ಬಜೆಟ್ ನಲ್ಲಿ ಇರಿಸಿದ ವೆಚ್ಚವನ್ನು ನೀಡಬಾರದು. ಬಳಸಿದ ವಿದ್ಯುತ್ಗೆ ಮಾತ್ರ ವೆಚ್ಚವನ್ನು ಪಾವತಿಸಬೇಕು ಎಂದು ಹೇಳಿದರು. ಖರ್ಚಿನಲ್ಲಿ ಮೀನಾಮೇಷವಾಗುತ್ತಿದೆ, ಕಾರಣ ತೆರಿಗೆ ಸಂಗ್ರಹ ಕಡಿಮೆಯಾಗುತ್ತಿದೆ. ತೆರಿಗೆ ಕಾರ್ಯ ಸರಿಯಾಗಿ ಆಗಬೇಕು. ಇಕ್ಕಟ್ಟಾದ ರಸ್ತೆಗಳಿಂದ ಜನರಿಗೆ ತೊಂದರೆಯಾಗುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಮಾಡಬೇಕು. ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು. ಬಜೆಟ್ ನಲ್ಲಿ ಸಮತೋಲನ ಕಾಪಾಡಲಾಗಿದೆ. ಜನರಿಗೆ ಧಕ್ಕೆಯಾಗದ ರೀತಿಯಲ್ಲಿ ತೆರಿಗೆ ಪರಿಷ್ಕರಣೆಯಾಗಬೇಕು. ಈ ಬಗ್ಗೆ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸುವ ಬಜೆಟ್ ಆಗಿದೆ. ಪಾಲಿಕೆಯನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಮುನ್ಸೂಚನೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಂದೆ ಬನ್ನಿ ಮೇಡಮ್, ಬರ್ರಿ ಮೇಡಮ್, ಎಲ್ಲ ಅಷ್ಟೇ ಅಣ್ಣ, ಅಷ್ಟೇ ನಿಂದ್ರ ಅಣ್ಣ. ಮೇಡಮ್ ಇಲ್ಲ
ಆಯವ್ಯಯ ಸಭೆಗೆ ಮತ್ತೊಂದು ಎಲ್ಲರಿಗೆ ಸ್ವಾಗತ ಬಯಸ್ತಾ ನನ್ನ ಮಾನ್ಯ ಉಪಾಧ್ಯಕ್ಷರಿಗೆ ನಾನು ಒಂದು ಸಂಕ್ಷಿಪ್ತವಾಗಿ ಈ ಆಯವ್ಯಯ ಸತ್ಯನ ಪ್ರೆಸೆಂಟ್ ಮಾಡೋದಕ್ಕೆ ವಿನಂತಿಸ್ತೇನೆ. ಮತ್ತೆ ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ಫಸ್ಟ್ ಬಜೆಟ್ ಇನ್ ಕಾರ್ಪೊರೇಷನ್ ನಮ್ಮ ಫಸ್ಟ್ ಬಜೆಟ್ ಇದೆ. ಈ ಅಂಗವಾಗಿ ಟೋಟಲ್ ಆರಂಭಿಕ ಶುಲ್ಕ 57,19,00,000 ಇದೆ. ರಾಜಸ್ವ ಜಮಾಗಳು 89,83,00,000 ಇದೆ. ಬಂಡವಾಳ ಜಮಾಗಳು 45,30,00,000 ಇದೆ. ಅಸಾಮಾನ್ಯ ಜಮಾಗಳು 27,61,00,000 ಇದೆ. ಒಟ್ಟ 219,93,00,000 ಇದೆ. ಮತ್ತೆ ರಾಜಸ್ವ ಪಾವತಿಗಳು 92,79,00,000 ಇದೆ. ಮತ್ತೆ ಬಂಡವಾಳ ಪಾವತಿಗಳು 67,95,00,000 ಇದೆ. ಅಸಾಮಾನ್ಯ ಪಾವತಿಗಳು 35,61,00,000 ಇದೆ. ಒಟ್ಟ ಉಳಿತಾಯ 228,58,00,000 ಇದೆ. ತಾವು ನೋಡಿದಾಗ ಇದು ಒಂದು ನಮ್ಮ ಕೆಲವು ವಿದ್ಯಾರ್ಥಿ ಫಿಗರ್ಸ್ಗಳು ನಂಬರ್ಸ್ಗಳು ಒಂದು ಅಂದಾಜು ಮೇಲೆ ಇರುತ್ತೆ. ಯಾಕೆಂದ್ರೆ ನಾವೆಲ್ಲರಿಗೆ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಆದಾಯ ಮೂಲಗಳಿಗೆ ಸೋರ್ಸಸ್ಗಳಿಗೆ ಸ್ವಲ್ಪ ಗಟ್ಟಿಗೊಳಿಸಲು ಕೂಡ ನಾವೇ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇವಾಗಲೇ ಮಾನ್ಯ ಉಪಾಧ್ಯಕ್ಷರು ಈಗ ಹೇಳಿದಂಗೆ ಒಟ್ಟು ಉಳಿತಾಯ ಒಂದು 28,58,00,000 ನಮ್ಮ ಬಜೆಟ್ ಪ್ರಕಾರ ಇದೆ. ಮತ್ತೆ ಮಾನ್ಯ ಸದಸ್ಯರಿಗೆ ನಾನು ಮುಂದಿನ ಚರ್ಚೆ ಮಾಡಲು ಆಹ್ವಾನಿಸ್ತೇನೆ. ರಿಪೀಟೆಡ್ನಲ್ಲಿ ನಮ್ಮ ಆಯುಕ್ತರು ಹೇಳ್ತಾರೆ, ನಮಗೆ ಅನೇಕ ಸವಾಲುಗಳಿವೆ ಅವ್ರಿಗೆ ಎದುರಿಸಬೇಕು. ಹೌದು, ನಿಜ. ಸುಮಾರು 30 ವರ್ಷಗಳ ಕಾಲ ಈ ಆಡಳಿತದ ಸಂಪರ್ಕದಲ್ಲಿರುವಂಥ ನಾವು ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸ್ತಾನೆ ಬಂದಿದ್ದೇವೆ. ಮತ್ತು ಪಾಲಿಕೆ ಆದ ನಂತರ ಜನ ಚಿಂತನೆ ದಿಕ್ಕು ಬದಲಾಗ್ತದೆ. ಆಶೋತ್ತರಗಳ ಕಡೆ ಅವರ ಜಾಸ್ತಿ ಆಲೋಚನೆ ಇರ್ತದೆ. ಹಾಗಾಗಿ ಈಗ ಆ ಕಡೆ ನಾವು ಹೋಗ್ಬೇಕನ್ನುವಂಥದ್ದು ಬಜೆಟ್ನಲ್ಲಿ ಅಳವಡಿಸಿರುವಂಥ ಅಂಶಗಳನ್ನು ನೋಡಿದಾಗ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಆಸ್ತಿ ತೆರಿಗೆ ನಾವು ಸದಸ್ಯರಿದ್ದಾಗ ಸುಮಾರು 203 ಕೋಟಿ ರೂಪಾಯಿ ಇತ್ತು ಫಸ್ಟ್. ಅದು ಬರ್ತಾ ಅನುಕ್ರಮವಾಗಿ ಇವತ್ತು 22 ಕೋಟಿಗಳಿಗೂ ಹೆಚ್ಚು ಇವತ್ತು ಆಸ್ತಿ ತೆರಿಗೆಯನ್ನು ನಾವು ಪಡೆದುಕೊಳ್ಳುವಂಥ ದಿಕ್ಕಿನಲ್ಲಿ ಸಮರ್ಥವಾಗಿ ಪಾಲಿಕೆ ಎದ್ದು ನಿಂತಿದೆ. ಹಾಗೆ ಈಗ ಬಜೆಟ್ನಲ್ಲಿ ಕೂಡ ನೀವು 22 ಕೋಟಿಗಳನ್ನು ನಿರೀಕ್ಷೆ ಮಾಡಿದ್ದೀರಿ. ನಾನು ಆಯುಕ್ತರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ತಿಳಿದಂತೆ ನೀವು ತೆರಿಗೆಯಲ್ಲಿ ಬಹಳ ಪಾರದರ್ಶಕವಾಗಿದ್ದೀರಿ ಅಂತೇಳಿ ಕೇಳಿದ್ದೆ. ಇನ್ನು ಹೆಚ್ಚು ಇದರ ಮೇಲೆ ಕೆಲಸ ಮಾಡಿದರೆ ಇನ್ನೂ ಒಂದು 5 ಕೋಟಿ ರೂಪಾಯಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿವೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಆ ಕಡೆ ಕೂಡ ಆಲೋಚನೆ ಮಾಡಬೇಕು. ಮತ್ತು ವಾಟರ್ ಚಾರ್ಜಸ್ ಬಗ್ಗೆ ಬಹುಶಃ ನಮ್ಮ ಈ ಎಡಗಡೆ ನನ್ನ ಮಿತ್ರರು ಕೂಡ ಒಪ್ಪಬಹುದು. ಸುಮಾರು 15ರಿಂದ 20 ಸಾವಿರ ಹತ್ತರ ಇವತ್ತು ಅನಧಿಕೃತವಾದಂಥ ನಳಗಳು ಈ ಊರಿನಲ್ಲಿ ಇರುವಂಥ ಅವುಗಳನ್ನು ರೆಗ್ಯುಲರೈಸ್ ಮಾಡುವ ಮುಖಾಂತರ ಇದನ್ನು ದುಪ್ಪಟ್ಟು ಮಾಡಬಹುದು. ಇದೇ ನೀವು 4,80,00,000 ರೂಪಾಯಿಗಳನ್ನು ತೋರಿಸಿದ್ದೀರಿ ಆಯವ್ಯಯದಲ್ಲಿ. ಅದು ಸುಮಾರು ಇನ್ನೂ ಒಂದು 2-3 ಕೋಟಿ ರೂಪಾಯಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಆದರೆ ಪದ್ಧತಿ ಸರಳೀಕರಣವಾಗಿದೆ. ಪದ್ಧತಿ ಬಹಳ ಸಿಂಪ್ಲಿಸಿಟಿಯಲ್ಲಿ ಇರಬೇಕು. ನಿಮ್ಮ ಕಚೇರಿಯ ಸಿಬ್ಬಂದಿ ಸ್ಥಳಕ್ಕೆ ಹೋಗಬೇಕು ಅಥವಾ ಅರ್ಜಿಗಳನ್ನು ಕರೀಬೇಕು, ಆ ಬಡಾವಣೆಗೆ ಹೋಗಬೇಕು, ಅಲ್ಲಿ ನಾವು ಏನು ಟ್ಯಾಕ್ಸ್ ಬರೋದು ತುಂಬಿಸ್ಕೊಳ್ಬೇಕು, ರೆಗ್ಯುಲರೈಸ್. ಎಲ್ಲೋ ಒಂದು ಕಡೆ ಸಮಸ್ಯೆಗೆ ನಾವು ಇತಿಶ್ರೀ ಆಡಬೇಕು. ಹಾಗಾಗಿ ಇಲ್ಲಿ ಇನ್ನೂ ಆದಾಯ ಹೆಚ್ಚು ಬರುವಂಥ ಲಕ್ಷಣಗಳಿವೆ. ಆ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ನಾನು ನಗರಸಭಾ ಆಡಳಿತಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಇದೇ ವೇಳೆ ಸದಸ್ಯ ಇ ಶಶಿರಾಜ್ ಮಾತನಾಡಿ, ಬಜೆಟ್ನ ಆಯವ್ಯಯ ಸಭೆಯು ಅಚ್ಚುಕಟ್ಟಾಗಿ ಜರುಗಿದ್ದು, ನಗರಸಭೆಯಿಂದ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಇದೇ ಮೊದಲ ಆಯವ್ಯಯವಾದ್ದರಿಂದ ಪ್ರತಿಯೊಂದು ಅಂಶವನ್ನು ಬಜೆಟ್ನಲ್ಲಿ ಪರಿಗಣಿಸಬೇಕು. ಪಾಲಿಕೆಯು ಆಡಳಿತ ಕಚೇರಿಯು ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದು, ಅಲ್ಲಿ ಸದಸ್ಯರಿಗೆ ಕುಳಿತುಕೊಳ್ಳಲು ಯಾವುದೇ ವ್ಯವಸ್ಥೆ ಇಲ್ಲ. ಕೂಡಲೇ ಪಾಲಿಕೆ ಸದಸ್ಯರಿಗೆ ಆಯುಕ್ತರ ಕಚೇರಿಯಲ್ಲಿ ಕುಳಿತುಕೊಳ್ಳಲು ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಬೇಕು ಎಂದರು. ಟ್ರೇಡ್ ಲೈಸೆನ್ಸ್ ಮತ್ತು ವಾಟರ್ ಲೈಸೆನ್ಸ್ 100% ಮನೆಗಳಿದ್ರೆ 30% ವಾಟರ್, ಇಲ್ಲಿ 30%, 70% ಅರವತ್ತು ಮನೆಗಳು ನಮ್ಮ ನಗರದಲ್ಲಿ. ಅದರಲ್ಲಿ ಬಹಳಷ್ಟು ಜನ ಕಾರಣಭೂತರಾಗಿದ್ದಾರೆ. ನಾವೆಲ್ಲ ಬರೀ ಫ್ರೀ ಕೊಟ್ಟಂತ ಫ್ರೀ ಕಟ್ಟುವಂತ ದುಡ್ಡು ಬರೋಂಗೆಲ್ಲ ಡೆವಲಪ್ಮೆಂಟ್ ಆಗಲ್ಲ. ಹಂಗಾಗಿ ಮೊನ್ನೆ ನಮ್ಮ ಏರಿಯಾ ಸರ್ವಿಸ್ ಹೇಳಿದಂಗೆ ಕೂಡಲೇ ಅಲ್ಲೇ ಕೊಡಬೇಕು. ಈಗ ಲಾಸ್ಟ್ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಡಿಪಾಸಿಟ್ ವಿತೌಟ್ ಡಿಪಾಸಿಟ್ ಕೊಡಕ್ಕೆ ಏನಾದ್ರು ಕಾನೂನಲ್ಲಿ ಅದು ನಮ್ಮ ಮಹಾನಗರ ಪಾಲಿಕೆ ಅವಕಾಶ ಇಲ್ಲ ಅಂದ್ರೆ ಅಂತ ಇದವರಿಗೆ ವಿತೌಟ್ ಡಿಪಾಸಿಟ್ ಪರ್ಮಿಷನ್ ಕೊಡೋ ಅವಕಾಶ ಮಾಡಿಕೊಂಡು ಬಹಳಷ್ಟು ಜನ ಪರ್ಮಿಷನ್ ತಗೋತಾರೆ ಅನ್ನೋ ಭಾವನೆ ಇದೆ. ಮತ್ತೆ ಟ್ರೇಡ್ ಲೈಸೆನ್ಸ್ ಒಂದ್ಸರಿ ತಗೊಂಡ್ರೆ ರಿನಿವಲ್ ಯಾರು ಮಾಡಿಸಿಲ್ಲ ಸರ್. ಅದು ಕೂಡ ಸೇಮ್ 30% 70% ಆದ್ರೆ ಮಾತ್ರ ನಮ್ಮ ಆದಾಯ ಬರ್ತದೆ. ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಈಗ ಬರೀ ನಾವು ಟ್ಯಾಕ್ಸ್ ತಗೊಂಡ್ರೆ ಅಂತ ಗೊತ್ತಿದ್ವಿ, ಕೋಟ್ಯಾಂಗಟ್ಟಲೆ ಆದಾಯ ಬರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಲಾಸ್ಟ್ ಟೈಮ್ ಸಾಮಾನ್ಯ ಭಾಷೆಯಲ್ಲಿ ಕೂಡ మన ಆಯುಕ್ತರು ವಿಶ್ವಾಸ ಹೇಳಿದರೆ ಸುಮಾರು 45 ದಿವಸದಲ್ಲಿ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ಟೆಂಡರ್ ಕರೀತಾರಂತ. ಹಾಗಾದ್ರೆ 45 ದಿವಸ ಕರೆಯಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದು ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ಹಂಗಾಗಿ ನಮ್ಮ ಮಹಾಪೌರ ಮುಖಾಂತರ ಆಯುಕ್ತರಿಗೆ ವಿನಂತಿ ಮಾಡ್ತೇನೆ, ಪದೇ ಈ ವಿಷಯ ಚರ್ಚೆ ಮಾಡಬಾರ್ದು. ಇದಕ್ಕೇನಾದ್ರೂ ನೀವು ಅಂಕಿತ ಆಗಿ ಒಂದು ಫುಲ್ ಸ್ಟಾಪ್ ಕೊಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಮಾನ್ಯ ಆಯುಕ್ತರಲ್ಲಿ ಸರ್ ಬರೀ ಸಿಂಗಲ್ ಕೌಂಟ್ ಎವ್ರಿ ಟೈಪ್ ಹೋದ್ರೆ ಸುಮಾರು 40 ಜನ ಕ್ಯೂನಲ್ಲಿ ಇರ್ತಾರೆ. ಆಪರೇಟಿವ್ ಕೂಡ ಅಷ್ಟೇ ತಾಣ ಯಾವ್ದಾದ್ರು ಬರ್ತಾ ಇದೆ, ಹಳ್ಳಿಯೂರಿನಿಂದ ಬರ್ತಾರೆ, ಒಂದೇ ಕೌಂಟರ್ ಮಾಡಿ ಮಾಡ್ತಾ ಇದೆ. ಅಲ್ಲಿ ನಿರ್ವಹಣೆಯಲ್ಲಿ ಅಮೌಂಟ್ ಕೂಡ ಬಹಳ ಕಡಿಮೆ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿದೆ. ನಾನು ನಮ್ಮ ಬಂಡಾಯವರಿಗೆ ಜೈಪಾಲ್ ಲೀಡರ್ಗೆ ಫೋಟೋ ಮುಖಾಂತರ ಹಾಕಿ ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಬೇರೆಯವರು ಇರ್ತಾರೆ, ಹೊರಗಡೆ ಬೇರೆಯವರು ಇರ್ತಾರೆ. ಅದು ಗಂಭೀರ ಮಾಡಿದರೆ ಇಮಿಡಿಯೇಟ್ ಆಗಿ 2 ಕೌಂಟರ್ ಮಾಡಬೇಕು ಸರ್. ಬರ್ತಾ ಇದೆ ಈಗ ಜನರು ಎಡಮಟ್ಟು ಲೈನ್ ಅಂತ ಅದರಲ್ಲಿ ಸ್ಪೆಷಲ್ ಆಗಿ SSLC ಎಕ್ಸಾಮ್ ಮೇಲೆ ಈಗ SSLC ಮತ್ತೆ LKG ಅಡ್ಮಿಷನ್ ಬಹಳಷ್ಟು ಜನ ಬರ್ತಾರೆ. ಇದೇ ವೇಳೆ ಎನ್.ಕೆ. ನಾಗರಾಜ್ ಮಾತನಾಡಿ, ಸಾರ್ವಜನಿಕ ಉದ್ಯಾನವನ ಹಾಗೂ ಮಾವಿನಕೆರೆ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಪಾಲಿಕೆ ಮುಂದಾದಲ್ಲಿ ಬೇಸಿಗೆ ರಜೆಯ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಅನುಕೂಲವಾಗಲಿದೆ. ಇದಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡಬೇಕಾಗಿತ್ತು ಎಂದು ತಿಳಿಸಿದರು. ಸಭೆಯಲ್ಲಿ 2025-26ನೇ ಸಾಲಿಗೆ ಒಟ್ಟು 29.83 ಕೋಟಿ ರೂಪಾಯಿಗಳ ರಾಜಸ್ವ ಜಮೆ, 45.30 ಕೋಟಿ ರೂಪಾಯಿಗಳ ಬಂಡವಾಳ ಜಮೆ, 27.61 ಕೋಟಿ ರೂಪಾಯಿಗಳ ಅಸಾಮಾನ್ಯ ಜಮೆ ಸೇರಿ ಒಟ್ಟು 219.93 ಕೋಟಿ ರೂಪಾಯಿಗಳ ಜಮೆಗೆ ಒಪ್ಪಿಗೆ ಸೂಚಿಸಲಾಯಿತು. ಇದಲ್ಲದೆ 92.79 ಕೋಟಿ ರೂಪಾಯಿಗಳ ರಾಜಸ್ವ ಪಾವತಿ, 62.95 ಕೋಟಿ ರೂಪಾಯಿಗಳ ಬಂಡವಾಳ ಪಾವತಿ ಹಾಗೂ 35.61 ಕೋಟಿ ರೂಪಾಯಿಗಳು ಸೇರಿ ಒಟ್ಟು 191.35 ಕೋಟಿ ರೂಪಾಯಿಗಳ ಪಾವತಿಗೂ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಯಾಕಂದ್ರೆ ನಾವು ಜೀರ್ಣೋದ್ಧಾರ ಮಾಡೋದನ್ನ ನಾವು ಮತ್ತದ ಕಡೆ ನಾವು ಆದಾಯ ತಗೋಬಹುದು. ಅದು ನಮಗೊಂದು ಮುಖ್ಯವಾದ ಭಾಗನೇ. ಯಾಕಂದ್ರೆ ಈ ಬೇಸಿಗೆ ಈ ರಜೆ ಕಾಲದಲ್ಲಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ರಜೆ ಕೊಟ್ಟಾಗ ತಂದೆ ತಾಯಿಯವರು ಬೇರೆ ಬೇರೆ ಜಾಗದಲ್ಲಿ ಪಿಕ್ನಿಕ್ ಹೋಗ್ತಾರೆ. ನಾವು ಅದನ್ನ ಸುಂದರೀಕರಣ ಮಾಡಿ ಇಲ್ಲಿರುವಂತ ನಾಗರಿಕರಿಗೆ ಒಂದು ಒಳ್ಳೆಯ ವಾತಾವರಣ ಮಾಡೋದು ತಪ್ಪಿಲ್ಲ ನಮ್ಮ ಪಾಲಿಕೆಯಿಂದ. ಅದು ಇದರಲ್ಲಿ ಬಜೆಟ್ನಲ್ಲಿ ಒಂದು ಅಂಶವನ್ನು ತಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದ್ದು ನಮ್ಮ ವಿನಂತಿ. ಅದೇ ರೀತಿಯಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ನಮ್ಮ ಬೀದಿ ನಾಯಿಗಳಿಗೆ ನಿರ್ಮಾಣ ಪಡೆದಂತ ಒಂದು ಆದೇಶ ಆಗಿದೆ. ಅದರಲ್ಲಿ ಎಷ್ಟು ಅನಾಹುತಗಳಾಗ್ತದೆ, ನಾವು ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿವಿ, ಅದಕ್ಕೆ ನಾವು ಏನೋ ಒಂದು ಕ್ರಮ ತಗೋಬೇಕಾಗಿತ್ತು. ಈಗ ನಾವು ಏನ್ ಮಾಡ್ತೀವಿ, ಮುನ್ಸಿಪಲ್ ಅನುದಾನದಲ್ಲಿ ಇಲ್ಲೊಂದು ಒಂದು ಆಯೋಜನೆ ಮಾಡಿ ಚೆನ್ನಾಗಿ ಬೆಲೆಯನ್ನು ನಾವು ಪ್ರಸ್ತುತೀಕರಿಸಿ ನಾವು ನಾಯಿಗಳನ್ನ ಇಟ್ಕೊಂಡು ಊರವರೆಗೆ ಬಿಟ್ಕೊಳ್ತೀವಿ. ಸಂತಾನ ಆಗಲ್ಲ ಇಂಜೆಕ್ಷನ್ ಮಾಡ್ತೀವಿ. ಅದು ಶಾಶ್ವತ ಪರಿಷ್ಕಾರ ಅಲ್ಲ. ನಾವು ಇದಕ್ಕೊಂದು ಶಾಶ್ವತ ಪರಿಷ್ಕಾರ ಕಂಡುಕೊಳ್ಳೋದು ನಮ್ಮ ಒಂದು ಕರ್ತವ್ಯ. ಯಾಕಂದ್ರೆ ಸಣ್ಣ ಮಕ್ಕಳು ಸರ್ ಪಾಪ ಈಗ ನಾವು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿರ್ಬೋದು, ಅವು ಏನು ಯಾಕೆ ನಾವು ನಾಯಿಗಳು ಅದು ಆ ಥರ ವರ್ತನೆ ಮಾಡಕ ಮೂಲ ಕಾರಣ ಅಂತ ತಿಳಿಯೋದು. ಬಟ್ ಆದ್ರೆ ಸಣ್ಣ ಮಕ್ಕಳು ಬಲಿ ಆಗ್ತದೆ. ಯಾಕಂದ್ರೆ ಎಸೆನ್ಷಿಯಲ್ ಇರಲ್ಲ. ಯಾಕಂದ್ರೆ ಒಂದು ಪ್ರಾಣ ಬೆಲೆ ಆ ತಂದೆ ತಾಯಿ ಗೊತ್ತಿದೆ. ಅದು ದಯಮಾಡಿ ತಾವು ಇದನ್ನ ನಾವು ಗಮನ ತಗೋಬೇಕಂತ ಹೇಳ್ತಾ, ಅದೇ ರೀತಿಯಾಗಿ ಏನು
ಇನ್ನು 4 ಪ್ಲಾಟಿಗೆ ಇನ್ನೊಂದು ಸೈಜ್ ಬರೆದು ಅವ್ರಿಗೆ ಕೊಡ್ತಾರ. ಅವರು ಬಂದು ತಿರುಗಾಡಿ ಇಷ್ಟು ಸಾಯ್ತಾರೆ ಸರ್. ನಾವು ಬರೆದು ಕೊಡೋಕೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಕೊಡ್ಬೇಕಲ್ಲ ಸರ್. ನಾವು ಯಾಕೆ ಇಂಟೆನ್ಷನ್ಲಿ ಮಾಡ್ತಾರೆ ಸರ್ ಇವರೆಲ್ಲ? ಪ್ರತಿಯೊಬ್ಬರು ಲೇಔಟ್ ಮಾಡೋರು ಕರೀರಿ ಸರ್, ನೀವು ಅವ್ರಿಗೆ ಮೀಟಿಂಗ್ ತಗೋರಿ. ಬರೀ ಅವ್ರು ಅಳೋದು ಅದೇ ಹೇಳ್ತಾರೆ ಸರ್, ತಿದ್ದುಪಡಿ. ಆಮೇಲೆ ಅವ್ರ ಹತ್ರ ಬಂದು ಅಪ್ಲಿಕೇಶನ್ ಹಾಕಿದರೆ 100 ಕೊಟೇಶನ್ ಆದರೆ 10 ತಿದ್ದುಪಡಿ ಬರ್ತಾವೆ. ಯಾರಿಗೆ ಅರ್ಜೆಂಟ್ ಇರ್ತದೆ ಅವರು ಅಲ್ಲ ಇಷ್ಟು ಡಿಮ್ಯಾಂಡ್ ಮಾಡ್ತಾರೆ ಸರ್. ವ್ಯಾಪಾರ ಮಾಡೋರು ಅಳ್ಕೊಂತ ಹೋಗ್ತಾರೆ ಸರ್. ನಮಗೆ ಸರಿ ನೆಕ್ಸ್ಟ್ ಮಾತಾಡೋದಲ್ಲ, ಒಂದೇ ನಿಮಿಷ ನಾನು ಹೇಳ್ತೀನಿ ಕರೆಕ್ಟ್. ಅದನ್ನು ಯಾಕೆ ಇಂಟೆನ್ಷನ್ಲಿ ಮಾಡ್ತಾರೆ ಅಂಥವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಸರ್. ತೊಂದರೆ ಇರೋಂಗಿಲ್ಲ. ನಾವೇ ಮತ್ತೆ 100 ಸಲ ತಿರುಗ್ತೀವಿ ಸರ್ ಅವ್ರ ಹತ್ರ, ಹೇಳ್ತೀವಿ ಒಂದು ತಿದ್ದುಪಡಿ ಇದೆ. 2 ವರ್ಷ ಆಗ್ಯದ ಸರ್ ನಮ್ಗೆ. ಸಭೆಯಲ್ಲಿ ಉಪಮಹಾಪೌರ ಸಾಜಿದ್ ಸಮೀರ್, ಆಯುಕ್ತ ಜುಬಿನ್ ಮೊಹಪಾತ್ರ ಸೇರಿದಂತೆ ಪಾಲಿಕೆಯ ಸದಸ್ಯರುಗಳು, ಅಧಿಕಾರಿಗಳು ಭಾಗವಹಿಸಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮಧ್ಯಂತರ ವರದಿ ನೀಡಿರುವುದು ದಿಕ್ಕು ತಪ್ಪಿಸುವ ಕ್ರಮವಾಗಿದೆ. ಮತ್ತೊಂದು ಸಮೀಕ್ಷೆ ನಡೆಸಲು ಶಿಫಾರಸು ಮಾಡಲು 3 ತಿಂಗಳ ಕಾಲಾವಕಾಶ ಬೇಕಿತ್ತೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರೆಪ್ಪ ಪ್ರಶ್ನಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯೋಗ ಸಮೀಕ್ಷೆ ನಡೆಸಲು ಮತ್ತೆರಡು ತಿಂಗಳ ಕಾಲಾವಕಾಶ ನೀಡಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗವು ನೀಡಿರುವ ವರದಿಯಲ್ಲಿ ಮಾದಿಗ ಸಮಾಜದ ಜನಸಂಖ್ಯೆ 33 ಲಕ್ಷ ಇದ್ದರೆ, ಆದಿಜಾಂಬವ ಅಭಿವೃದ್ಧಿ ನಿಗಮ ಪ್ರಕಟಿಸಿದ ದತ್ತಾಂಶಗಳಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ 35.61 ಲಕ್ಷ ಇದೆ ಎಂದರು. ಜೆಸಿ ಮಾಧುಸ್ವಾಮಿ ಸಮಿತಿ ಶಿಫಾರಸಿನಂತೆ 32.60 ಲಕ್ಷ ಮಾದಿಗ ಸಮುದಾಯದ ಜನಸಂಖ್ಯೆ ಇದೆ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಆದಿ ಕರ್ನಾಟಕ ಎಂದು ನಮೂದಿಸಿರುವ ಮಾದಿಗರೇ ಹೆಚ್ಚು. 42 ಲಕ್ಷ ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯ 7.21% ಒಳ ಮೀಸಲು ಪಡೆಯಲು ಅರ್ಹರಿದ್ದು 8% ಮೀಸಲು ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಒಳ ಮೀಸಲಾತಿಗೆ ಹೋರಾಟ ನಡೆಸುವ ಎಲ್ಲಾ ಮಾದಿಗ ಸಮಾಜ ಸಂಘಟನೆಗಳು 8% ಮೀಸಲಾತಿ ಪಡೆಯಲು ಆಯೋಗದ ಮುಂದೆ ಒತ್ತಾಯ ಮಂಡಿಸಬೇಕು. ಛಲವಾದಿ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದ್ದರೆ ದಾಖಲೆಗಳನ್ನು ಆಯೋಗದ ಮುಂದೆ ಸಲ್ಲಿಸಲಿದೆ ಎಂದು ಉತ್ತರಿಸಿದ ಅವರು, ಮಾದಿಗ ಸಮುದಾಯದ ಸಂಬಂಧಿತ 17 ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ನಿಗದಿಯಾಗಬೇಕೆಂದರು. ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಅಲೆಮಾರಿಗಳು ಸೇರಿದಂತೆ ಮೀಸಲು ನಿಗದಿ ಮಾಡಬೇಕು ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹಾಗೂ ಕಾಂತರಾಜ್ ಆಯೋಗದ ವರದಿಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಸಮಸ್ಯೆಗೆ ಪರಿಹಾರ ಇಲ್ಲದೆ ಇರುವುದರಿಂದ ಮತ್ತೊಂದು ಸಮೀಕ್ಷೆ ನಡೆಸುವುದು ಅಗತ್ಯವಾಗಿದೆ ಎಂದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಹೊಸ ದತ್ತಾಂಶ ಸಂಗ್ರಹಿಸಲು ಆಯೋಗ ನ್ಯಾಯಯುತವಾಗಿ ವರದಿ ನೀಡಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿಗಳ ಉಪಜಾತಿಗಳಿಗೆ ವೈಜ್ಞಾನಿಕ ವರ್ಗೀಕರಣ ಮಾಡಲಿಕ್ಕೆ ಒಂದು ಸಮೀಕ್ಷೆ ಮಾಡಬೇಕಂತ ಒಂದು, ಆ ಹೊಸದಾದ ಸಮೀಕ್ಷೆಗೆ ಯಾವುದಾದ್ರೂ ಸಿಬ್ಬಂದಿ ನೇಮಕ ಆಗಬೇಕು, ಅದನ್ನು ತರಬೇತಿ ಕೊಡಬೇಕು, ಅವರಿಗೆ ಸಂಪನ್ಮೂಲ ಕೊಡಬೇಕಂತ ಎರಡನೇದು. ಮೂರನೇದು, ಆ ಒಂದು ಶಿಫಾರಸು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಧನಗಳನ್ನು ಬಳಸಿ 36 ದಿನಗಳಲ್ಲಿ ಮಾಡಬೇಕಂತ ಮೂರನೇದು. ನಾಲ್ಕನೇದು, ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಲಾದ ದತ್ತಾಂಶದ ಆಧಾರದ ಮೇಲೆ ಪರಿಶಿಷ್ಟ ವರ್ಗೀಕರಣವನ್ನು ಮಾಡಲಿಕ್ಕೆ ತಾವು ಸರ್ಕಾರದವರು ಕ್ರಮ ಕೈಗೊಳ್ಳಬೇಕಂತ ಅವರು ಇಷ್ಟು ಕೊಟ್ಟಿದ್ದಾರೆ. ಇದಿಷ್ಟು 4 ಅಂಶಗಳಿಗೆ 104 ಪೇಜ್ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದಿಷ್ಟೇ ಅವರು ಮಾಡಬೇಕನ್ನೋದಾಗಿದ್ದರೆ ಬಹುಶಃ ಜನವರಿ 30ಕ್ಕೆ ಅವರ ಅಹವಾಲನ್ನು ಪಬ್ಲಿಕ್ ಸಾರ್ವಜನಿಕರ ಅಹವಾಲನ್ನು ತಕರಾರುಗಳನ್ನು ಕರೆದಿದ್ದರು. 30ಕ್ಕೆ ಮುಗಿದರು. ಫೆಬ್ರವರಿ ಅವರು ಸುಮ್ಮನಿದ್ದಾರೆ. ಮಾರ್ಚ್ 27 ತನಕ 25ವರೆಗೆ ಅವರು ಸುಮ್ಮನಿದ್ದಾರೆ. ಇದಿಷ್ಟೇ ಪತ್ರ ಯಾವತ್ತೂ ಕೊಡ್ಬೋದಾಗಿತ್ತು. ಯಾವುದೋ ಪರಿಷ್ಕಾರ ಇಲ್ಲದಂತ ಒಂದು ಪತ್ರ ಅದು ಯಾವತ್ತೂ ಕೊಡ್ಬೋದಾಗಿತ್ತು. ಸುಮಾರು 2 ತಿಂಗಳು ಗಚ್ಚಿದ ಮೇಲೆ ಅವರು ಇಂಥ ಕೆಲಸ ಮಾಡಿ ನೀವು ಅಂತಂದ್ರೆ ಇಂಟೀರಿಯರ್ ಮೀನ್ಸ್ ಅಸೈನ್ಮೆಂಟ್ ಅಂತ ಅವರ ಅರ್ಥದಲ್ಲಿ ಮಾತಾಡ್ತಾರೆ. ಇಂಟೀರಿಯರ್ ಅಂದ್ರೆ ಅಸೈನ್ಮೆಂಟು, ಕೆಲವು ಕೆಲಸಗಳು ಮಾಡಬೇಕಂತ. ಇದಿಷ್ಟಕ್ಕೆ 2 ತಿಂಗಳು ಗಚ್ಚಿದ ಮೇಲೆ ಮಾಡುವಂಥದ್ದೆಲ್ಲ ಆಯೋಗದವರು ಸರ್ಕಾರದ ಜೊತೆಗೆ ಶಾಮೀಲಾಗಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ ಅಂತ ಇದ್ರ ಮೇಲೆ ನಮಗೆ
ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಗೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಯಾಳ್, ನರಸಿಂಹಲು ಮರ್ಚೆಟಾಳ್, ಆಂಜನೇಯ ಉಟ್ಕೂರ್, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೊಪ್ಪರ್, ತಾಯಪ್ಪ ಗದಾರ್, ಲಕ್ಷ್ಮಣ್ ಕಲ್ಲೂರ್ ಸೇರಿದಂತೆ ಇತರರಿದ್ದರು. ಒಳ ಮೀಸಲಾತಿ ಜಾರಿಗೆ ಮತ್ತೊಂದು ಸಮೀಕ್ಷೆಗೆ ವಿರೋಧಿಸಿ ಮಾದಿಗ ಸಮಾಜದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿಗೆ ಕಾಲಹರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಹಾಕಿದರು. ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಲು ಮತ್ತೊಂದು ಸಮೀಕ್ಷೆಗೆ ಮುಂದಾಗಿದ್ದನ್ನು ವಿರೋಧಿಸಿದರು. ಆಯೋಗದ ರಚನೆ ನೆಪದಲ್ಲಿ ಮಾದಿಗ ಸಮಾಜಕ್ಕೆ ಸರ್ಕಾರ ವಂಚಿಸುತ್ತಿರುವುದನ್ನು ಖಂಡಿಸಿದರು. ಸಮಾಜದ 101 ಜಾತಿಗಳಿಗೆ ನ್ಯಾಯ ಕೊಟ್ಟಿರುವ ಮಾಧುಸ್ವಾಮಿ ವರದಿ ಜಾರಿಯಾಗಲು ಒತ್ತಾಯ ಮಾಡಿದರು. ಈ ವೇಳೆ ಸಮಾಜದ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಲು ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿಗಳಲ್ಲಿ ಗೊಂದಲವಿರುವುದರಿಂದ ಮತ್ತೊಂದು ಸಮೀಕ್ಷೆಗೆ ಸರ್ಕಾರ ಶಿಫಾರಸು ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸುಪ್ರೀಂ ಕೋರ್ಟ್ ಆದೇಶ ನೀಡಿ 7 ತಿಂಗಳು ಗತಿಸಿದರೂ ಸರ್ಕಾರ ಒಳ ಮೀಸಲಾತಿಗೆ ಜಾರಿಗೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸುತ್ತಿದೆ. ಹರಿಯಾಣ ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ. ಆಂಧ್ರ, ತೆಲಂಗಾಣ ರಾಜ್ಯದಲ್ಲಿ ಜಾರಿಗೆ ಆದೇಶ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ನೆಪ ಹುಡುಕುತ್ತಾ ವಿಳಂಬ ಮಾಡುತ್ತಿದೆ ಎಂದು ದೂರಿದರು. ಒಳ ಮೀಸಲಾತಿ ಜಾರಿಗೆ ಆಯೋಗ ಮಾಡಲು 3 ತಿಂಗಳು ಸಮಯ ವ್ಯರ್ಥ ಮಾಡಿತ್ತು. ಅಧ್ಯಕ್ಷರ ನೇಮಕಕ್ಕೆ 2 ತಿಂಗಳ ವಿಳಂಬ. ಇದೀಗ ಮತ್ತೊಂದು ಸಮೀಕ್ಷೆಗೆ ಮುಂದಾಗಿದ್ದು ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದರು. ಒಳ ಮೀಸಲಾತಿ ಜಾರಿಗೆ ಆಯೋಗದ ರಚನೆ ಬೇಡಿಕೆಯಲ್ಲ, ಒಳ ಮೀಸಲಾತಿ ಜಾರಿಗೆ ಸರ್ಕಾರಕ್ಕೆ ಆಗ್ರಹಿಸಿದರು. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಜಯವಾಗಲಿ. ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ. ಜಾರಿ ಮಾಡಿದ ಸಿದ್ದರಾಮಯ್ಯನಿಗೆ, ನ್ಯಾಯ ವಂಚಕ ಸಿದ್ದರಾಮಯ್ಯನಿಗೆ, ಕಪಟ ಸಮಾಜವಾದಿ ಸಿದ್ದರಾಮಯ್ಯನಿಗೆ, ನೀಚ ಸಂಸ್ಕೃತಿ ಒಳ ಮೀಸಲಾತಿ ಮಾಡಿದ ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಾದಿಗರಿಗೆ ಮೋಸ ಮಾಡಿದ ಕಾಂಗ್ರೆಸ್ ಪಕ್ಷ ಜಾರಿಗೆ ಮಾಡಿದ ಸಿದ್ದರಾಮಯ್ಯನಿಗೆ, ಕಪಟ ಸಮಾಜವಾದಿ ಸಿದ್ದರಾಮಯ್ಯನಿಗೆ, ಮಾದಿಗರ ದ್ರೋಹಿ ಸಿದ್ದರಾಮಯ್ಯನವರಿಗೆ, ಸಮೀಕ್ಷೆ ವಿರೋಧಿಸಿ ಒಳ ಮೀಸಲಾತಿಯನ್ನು ಮಾಡಿದ ಮಾದಿಗರ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಮಾದಿಗರ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಡಿಕೆ ಶಿವಕುಮಾರ್ಗೆ, ಒಳ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿ ಡಿಕೆ ಶಿವಕುಮಾರ್ಗೆ, ಒಳ ಮೀಸಲಾತಿ ವಿರೋಧಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಮಾದಿಗರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗಟ್ಟ ಸಿದ್ದರಾಮಯ್ಯರಿಗೆ, ಮಾದಿಗರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರಕ್ತವನ್ನು ಚೆಲ್ಲಿ ಆದರೂ ಮಾದಿಗರ ವಿರೋಧಿ ಸಿದ್ದರಾಮಯ್ಯರಿಗೆ, ಮಾದಿಗರನ್ನು ಕಡೆಗಣಿಸುತ್ತಿರುವ ಸಿದ್ದರಾಮಯ್ಯರಿಗೆ, ಮಾದಿಗರಿಗೆ ಅಗಲು ಮೋಸ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಎಚ್.ಎನ್. ನಾಗಮೋಹನ್ ದಾಸ್ ಅವರು ನಿನ್ನೆ ಒಂದು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಒದಗಿಸ್ತಕ್ಕಂಥದ್ದು, ಮಾಡತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆದೇಶವನ್ನು ನೀಡಿದ ನಂತರ ಪ್ರಪ್ರಥಮ ಬಾರಿಗೆ ಹರಿಯಾಣ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಮೊದಲನೆಯದಾಗಿ ಹರಿಯಾಣ ಸರ್ಕಾರ. ನಂತರ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಕೂಡ
ಒಳ ಮೀಸಲಾತಿಯನ್ನು ಒಪ್ಪಿಕೊಂಡು ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು. ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಇದಕ್ಕೆ ಸಮ್ಮತಿಯನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾನೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಾನು ಅಹಿಂದ ವರ್ಗಗಳ ನಾಯಕ, ನಾನು ಸಮಾಜದ ಎಲ್ಲ ಜಾತಿಗಳಿಗೆ ನ್ಯಾಯ ಒದಗಿಸ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಕಪ್ಪಟ ಸಿದ್ದರಾಮಯ್ಯ ಇವತ್ತು ಏನು ಒಂದು ಆಯೋಗವನ್ನು ಮಾಡಿ ಆ ಆಯೋಗಕ್ಕೆ ಯಾವುದೇ ಯಾರೋ ಅಂಕಿಅಂಶಗಳನ್ನು ಸರಿಯಾಗಿ ನೀಡದೆ ಇವತ್ತು ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ಸರ್ಕಾರದ ಒಂದು ಕೈಗೊಂಬೆಯಾಗಿ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದೆ. ಇವತ್ತು ಎಚ್.ಎನ್. ನಾಗಮೋಹನ್ ದಾಸ್ ಅವರು ಈ ಮಧ್ಯಂತರ ವರದಿಯಲ್ಲಿ ಹೇಳಬೇಕಾಗಿತ್ತು ಒಳ ಮೀಸಲಾತಿ ಜಾರಿಗೆ ಆಗ್ತಾ ಇದೆ, ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಏನು ಶಿಫಾರಸು ಮಾಡಿರ್ತಕ್ಕಂಥ 6, 5.5, 4.5, 1% ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಬಹುದಾಗಿತ್ತು. ಆದರೆ ಮತ್ತೊಂದು ಸಲ ಸಮೀಕ್ಷೆ ಮಾಡಬೇಕು. ಆ ಸಮೀಕ್ಷೆಯಲ್ಲಿ ಇವತ್ತು ಯಾವ ಸಂಸ್ಥೆ ಕೊಡಬೇಕು, ಯಾವ ಸಂಸ್ಥೆಯಿಂದ ಸಮೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ನಿರರ್ಥಕವಾದಂಥ ಹೇಳಿಕೆಯನ್ನು ಕೊಟ್ಟು ಮಧ್ಯಂತರ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಮಾದಿಗರು ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ಏನು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇವತ್ತು 30 ವರ್ಷಗಳ ನಮ್ಮ ಹೋರಾಟವನ್ನು ಇದುವರೆಗೂ ಕೂಡ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ, ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಏನು ಮತ್ತೊಂದು ಸಲ ಆಯೋಗವನ್ನು ಮಾಡಬೇಕು, ಸಮೀಕ್ಷೆಗೆ ಒಂದು ಟೈಮ್ ತಗೊಳ್ಬೇಕು, 2 ವರ್ಷ 1 ವರ್ಷ ತಗೋಬೇಕು. ಅಷ್ಟು ಸಮಾಜದ ವತಿಯಿಂದ ತಾವು ತಮ್ಮ ಹಕ್ಕುತ್ತಾಯಗಳನ್ನು ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಿದ್ವಿ. ಸಂಬಂಧಪಟ್ಟವರಿಗೆ ತಮ್ಮ ಹಕ್ಕುತ್ತಾಯಗಳನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ತಾಲೂಕು ಆಡಳಿತದಿಂದ ನಾವು ಕಾರ್ಯನಿರ್ವಹಣೆ ಮಾಡ್ತೀವಿ ಅಂತ ತಮಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಕುರಿತಾಗಿ ಹೇಳಿಲ್ಲ, ಬದಲಾಗಿ ಆದಿ ಕರ್ನಾಟಕ ಏಕೆ ಆದಿ ದ್ರಾವಿಡ ಏಡಿ ಜಾತಿಗಳಲ್ಲಿ ಗೊಂದಲವಿರುವುದರಿಂದ ಮತ್ತೊಂದು ಸಮೀಕ್ಷೆ ಮಾಡಬೇಕೆಂದು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಸಮೀಕ್ಷೆಯನ್ನು ವಿವರಗಳು ಮತ್ತು ನಿವಾರಣೆ ಮಾಡಲು ಸಮಿತಿ ರಚಿಸಬೇಕೆಂದು ಆಯೋಗ ಹೇಳಿದೆ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯಗಳಿಗೆ ದಕ್ಕಿದ ತರುವಾಯ ಅತ್ಯಂತ ನಿಧಾನಗತಿಯಲ್ಲಿ ತಗೊಳ್ಳುತ್ತಿರುವ ಸರ್ಕಾರ ಎಂದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ. ಹರಿಯಾಣದ ಬಿಜೆಪಿ ಸರ್ಕಾರ ತೀರ್ಪು ಬಂದ ಒಂದೇ ವಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿತು. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ, ಆಂಧ್ರ ಪ್ರದೇಶ, ತೆಲುಗು ದೇಶಂ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಲು ಆದೇಶ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನೆಪ ಹುಡುಕುತ್ತಾ ಮೀನಾಮೇಷ ಎನಿಸುತ್ತಿದೆ. ಆಯೋಗ ಮಾಡುವುದಾಗಿ ಹೇಳಲು 3 ತಿಂಗಳ ಸರ್ಕಾರ ವ್ಯಯ ಮಾಡಿತ್ತು. ಆಯೋಗ ಅಧ್ಯಕ್ಷರನ್ನು ನೇಮಿಸಲು ಮತ್ತೆ 2 ತಿಂಗಳಾಯಿತು. ಆಯೋಗ ರಚಿಸಬೇಕೆನ್ನುವ ಮಾದಿಗರ ಬೇಡಿಕೆ ಆಗಿತ್ತು. ಮತ್ತೊಂದು ಸಮೀಕ್ಷೆಯನ್ನು ಶಿಫಾರಸು ಮಾಡಿರುವುದು ಅನ್ಯಾಯವಾಗಿದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ರವೀಂದ್ರ ಜಲ್ದಾರ್, ರಾಜು ಎಸ್, ಭೀಮಣ್ಣ ಮಂಚಾಲಿ, ಭುವನೇಶ್, ಸುಭಾಷ್, ರಾಘವೇಂದ್ರ, ಭೀಮಯ್ಯ ಸೇರಿದಂತೆ ಅನೇಕರಿದ್ದರು. ಸಂವಿಧಾನದ ಬಗ್ಗೆ ಅಗೌರವದಿಂದ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವ ಸಂದರ್ಭದಲ್ಲಿ ಸಂವಿಧಾನವನ್ನು ಸಾಧ್ಯವಾದರೆ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿದ ಡಿ.ಕೆ. ಶಿವಕುಮಾರ್ ವಿರುದ್ಧ ಘೋಷಣೆ ಹಾಕಿದರು. ಸಂವಿಧಾನಕ್ಕೆ ಅಗೌರವ ಹಾಗೂ ಬದಲಾವಣೆ ಮಾತನಾಡಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನದ ಬದಲಾವಣೆ ಮಾಡುವುದಾಗಿ ಹೇಳಿಕೆ ಇವತ್ತಿಂದಲ್ಲ 60 ವರ್ಷದ ಆಡಳಿತದ ಅವಧಿಯಲ್ಲಿ 72 ಬಾರಿ ಸಂವಿಧಾನದ ತಿದ್ದುಪಡಿ ಮಾಡಿದ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ. 72 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ ಕಾಂಗ್ರೆಸ್ ಪಕ್ಷ ಇದೀಗ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡುವ ಹೇಳಿಕೆ ನೀಡುವುದು ಖಂಡನೀಯ ಎಂದು ಎಚ್ಚರಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ
ಸಂವಿಧಾನ ಬದಲಾವಣೆ ಮಾಡೋದು, ಸಂವಿಧಾನ ತಿದ್ದುಪಡಿ ಮಾಡತಕ್ಕಂತ ಕೆಲಸ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಂದೆ ಇದೆ. ಇವತ್ತು ಕಾಂಗ್ರೆಸ್ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1952ರಲ್ಲಿ ಮತ್ತು 54ರಲ್ಲಿ ಎರಡೂ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ನೆಹರು ಅವರು ಸೋಲಿಸುವ ಮೂಲಕ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಅಂದಿನಿಂದ ಕೂಡ ಇವತ್ತಿದೆ. ಸುಮಾರು 77 ಸಲ ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ನೀಚ ಸಂಸ್ಕೃತಿ ಮತ್ತೊಂದು ಸಲ ಕರ್ನಾಟಕದಲ್ಲಿ ತನ್ನದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರೇ, ಸಂವಿಧಾನ ಬದಲಾವಣೆ ಅಂದ್ರೆ ಮೂಳೆಗಳು ಪುಡಿ ಪುಡಿ ಆಗುತ್ತೆ. ಸಂವಿಧಾನದ ಬಗ್ಗೆ ಅವಹೇಳನಕರ ಮಾತಾಡಿದ್ರೆ ಜನ ಎಚ್ಚೆತ್ತುಕೊಂಡು ಕೆಲ ತಗೊಂಡು ಹೊಡಿತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಂವಿಧಾನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿದವರು RSS ದವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರ, ಬದಲಾವಣೆ ಮಾಡ್ತಾರ. ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ತಲೆ ಮೇಲೆ ಹೊತ್ತುಕೊಂಡು ಸಂವಿಧಾನವನ್ನ ಮೆರವಣಿಗೆ ಮಾಡಿ ಸಂವಿಧಾನದ ಬಗ್ಗೆ ನಾವು ಗೌರವ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅಧಿಕಾರಿಕ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸಲ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳುವ ಮೂಲಕ ತನ್ನ ನೀಚ ಸಂಸ್ಕೃತಿ, ತನ್ನ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಮತ್ತೊಂದು ಸಲ ಇಡೀ ದೇಶದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತಾದಳ ಪಕ್ಷದಿಂದ ನಾವು ಸಂವಿಧಾನ ವಿರೋಧಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಸಂವಿಧಾನ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆಯನ್ನ ಅರಿಬಿಟ್ರೆ ನಾಲಿಗೆಯನ್ನ ಕಟ್ಟು ಮಾಡತಕ್ಕಂಥ ಶಕ್ತಿ ಈ ಸಮಾಜಕ್ಕೆ ಇದೆ ಅಂತಕ್ಕಂಥ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಂತ್ರಿಗಳು ಏನು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮೇಲೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಶಿಸ್ತಿನ ಕ್ರಮ ಜರುಗಿಸಬೇಕಂತಕ್ಕಂಥ ಒತ್ತಾಯವನ್ನ ಈ ಮೂಲಕ ಮಾಡ್ತೀವಿ. ಆದ್ದರಿಂದ ಇವತ್ತು ರಾಜ್ಯಪಾಲರಿಗೆ ನಮ್ಮ ಗೌರವಪೂರ್ವ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನಾವು ಅರ್ಪಿಸ್ತಾ ಇದ್ದೀವಿ. ಈ ಮನವಿ ಪತ್ರವನ್ನ ನಮ್ಮ ಪರಿಶಿಷ್ಟ ಘಟಕದ ವಿಭಾಗದ ಅಧ್ಯಕ್ಷರು ಇದನ್ನು ಓದ್ತಾ ಇದ್ದಾರೆ. ಇದನ್ನು ಓದಿ ನಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮನವಿ ಪತ್ರವನ್ನು ಕೊಡ್ತೀವಿ. ಈ ಮನವಿ ಪತ್ರವನ್ನು ಸಲ್ಲಿಸುವುದೇನೆಂದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಂವಿಧಾನದ ಬಗ್ಗೆ ಅಲ್ಪಸಂಖ್ಯಾತರನ್ನು ಸೃಷ್ಟಿಕರಣ ಮಾಡುವ ಸಂದರ್ಭದಲ್ಲಿ ಸಂವಿಧಾನವನ್ನು ಹಗರುವ ಮತ್ತು ಸಾಧ್ಯವಾದರೆ ತಿದ್ದುಪಡಿ ಮಾಡುತ್ತೇವೆ ಎಂದು ತಮ್ಮ ಕಾಂಗ್ರೆಸ್ಸಿನ ಸ್ವಲ್ಪ ಮನಸ್ಸು ಮತ್ತೊಂದು ಸಲ ಪ್ರದರ್ಶನ ಮಾಡಲಾಗಿದೆ. ದಲಿತ ಹಿಂದುಳಿದ ಜನರನ್ನು ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸುತ್ತಾರೆ, ನಾವು ಸಂವಿಧಾನವನ್ನು ರಕ್ಷಣೆ ಮಾಡುತ್ತೇವೆ ಎಂದು ಜನರನ್ನು ನಂಬಿಸಿ ಅಧಿಕಾರಕ್ಕೆ ಬಂದ ನಂತರ ತನ್ನ ಕಾಂಗ್ರೆಸ್ ನೀಚ ಸಂಸ್ಕೃತಿಯಾಗಿದೆ. ಆದ್ದರಿಂದ ವಿಧಾನಸಭಾ ಕಲಾಪದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಮಾತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕಾರಣ ಮಾನ್ಯರಾದ ತಾವುಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಜಿಲ್ಲಾ ಜನತಾದಳ ಮತ್ತು ಪರಿಶಿಷ್ಟ ವಿಭಾಗ ಈ ಸಂದರ್ಭದಲ್ಲಿ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ನರಸಪ್ಪ ಆಶಾಪುರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಶಂಕರ್ ವಕೀಲ್, ಸಣ್ಣ ನರಸಿಂಹ ನಾಯಕ್, ಲಕ್ಷ್ಮೀಪತಿ, ತಿಮ್ಮಾರೆಡ್ಡಿ, ರಾಮಕೃಷ್ಣ, ರಾಜು ಎಸ್, ಆದಿರಾಜ್, ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಚೆನ್ನೈ ಶಾಪಿಂಗ್ ಮಾಲ್ ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್, ಚೆನ್ನೈ ಶಾಪಿಂಗ್ ಮಾಲ್, ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಕೇವಲ
₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಗ್ರಾಹಕರಿಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ ₹5,000ವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಬನ್ನಿ, ಹಿಂದೆ ಶೋರೂಮ್ಗೆ ಭೇಟಿ ನೀಡಿ ಆಫರ್ ಪಡೆಯಿರಿ. ಉಚಿತ ಹೆಲ್ಮೆಟ್ ಪಡೆಯುವ ಸದಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಇದಲ್ಲದೆ ಮಾರ್ಚ್ 31ರವರೆಗೆ ಸ್ಕೂಟರ್ ಮತ್ತು ಮೋಟಾರ್ ಸೈಕಲ್ಗಳ ಮೇಲೆ 5,100ರಿಂದ 15,000ರವರೆಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಬೋತ್ನಾ ಶೋರೂಮ್ಗಳಲ್ಲಿಯೂ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಶ್ರೀಶೈಲಕ್ಕೆ ತೆರಳಿ ಮರಳಿ ಸ್ವಗ್ರಾಮಗಳಿಗೆ ಹೋಗುವ ಪಾದಯಾತ್ರಿಗಳಿಗೆ ಉಚಿತ ಅನ್ನದಾಸೋಹ ವೈದ್ಯಕೀಯ ಸೇವೆಯನ್ನು ಡ್ಯಾಡಿ ಕಾಲೋನಿಯ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಮಾರ್ಚ್ 30 ಮತ್ತು 31ರಂದು ಆಯೋಜಿಸಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀಶೈಲಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾದಯಾತ್ರೆ ನಡೆಸಿ ದರ್ಶನ ಪಡೆಯುತ್ತಾರೆ. ಶ್ರೀಶೈಲಕ್ಕೆ ತೆರಳುವಾಗ ರಸ್ತೆಯುದ್ದಕ್ಕೂ ಅನ್ನದಾಸೋಹ ವೈದ್ಯಕೀಯ ಸೇವೆ ಒದಗಿಸಲಾಗುತ್ತದೆ. ಮರಳಿ ಹೋಗುವಾಗ ಭಕ್ತರ ಅನುಕೂಲಕ್ಕೆ ವಿಶ್ರಾಂತಿ, ಅನ್ನದಾಸೋಹ ವೈದ್ಯಕೀಯ ಸೇವೆ ಒದಗಿಸಲು ಉದ್ದೇಶಿಸಲಾಗಿದೆ ಎಂದರು. ಸರಿಸುಮಾರು 40,000 ಜನರು ಮರಳಿ ಹೋಗುವ ಅಂದಾಜಿದೆ. ನಗರದ ಸಮಾನ ಮನಸ್ಕರು ದಾನಿಗಳ ನೆರವಿನಿಂದ ಊಟ, ವಸತಿ, ವೈದ್ಯಕೀಯ ಸೇವೆ ಒದಗಿಸಲಾಗುತ್ತದೆ. ರಿಮ್ಸ್ ಆಸ್ಪತ್ರೆ, ನವೋದಯ ವೈದ್ಯಕೀಯ ಕಾಲೇಜು, ಪೂರ್ಣಿಮಾ ಆಯುರ್ವೇದ ಕಾಲೇಜುಗಳ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಸೌಲಭ್ಯ ಒದಗಿಸಲಾಗುತ್ತದೆ. ಔಷಧಿ ಸಗಟು ವ್ಯಾಪಾರಸ್ಥರ ನೆರವಿನಿಂದ ಔಷಧಿಯೂ ಒದಗಿಸಲಾಗುತ್ತದೆ. ಸದ್ಭಕ್ತರು ಸದುಪಯೋಗ ಪಡೆಯಬೇಕೆಂದರು. ಪ್ರತಿ ವರ್ಷವೂ ಕೂಡ ಏನು ಬೇರೆ ಬೇರೆ ರಾಜ್ಯಗಳಿಂದ, ಮಹಾರಾಷ್ಟ್ರ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ, ಬಿಜಾಪುರ ಇರ್ಬೋದು, ಕಲಬುರಗಿ ಇರ್ಬೋದು, ಈ ಕಡೆ ಕೆಲವು ಭಾಳ ಜನ ಬರ್ತಾರೆ. ಗದಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಂಥವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಹೋಗಬೇಕಾದ್ರೆ ಎಲ್ಲರೂ ಕೂಡ ಮಾಡ್ತಾರೆ. ಇದು ತಮಗೆಲ್ಲರೂ ತಿಳಿದಿರ್ತಕ್ಕಂಥ ವಿಷಯ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಸ್ಥಗಿತಗೊಂಡಿತ್ತು. ಏನು ಇಲ್ಲಿಂದ ಹೋಗ್ತಕ್ಕಂಥ ಶ್ರೀಶೈಲ ಪಾದಯಾತ್ರೆಗಳನ್ನು ಮುಗಿಸಿ ಮರಳಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಕ್ಕಂಥವ್ರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೊರತೆ ಕಾಡ್ತಾ ಇತ್ತು. ಮುಂಚೆ ನಮ್ಮ ಪ್ರಭು ಹೋಟೆಲ್ನವರು ಮಾಡ್ತಾ ಇದ್ರು. ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ 2 ವರ್ಷ ಸ್ಥಗಿತ ಆದ ನಂತರ ಅದು ನಿಂತುಕೊಂಡಿತ್ತು. ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಮತ್ತು ರಾಯಚೂರಿನ ಕೆಲವು ಸದ್ಭಕ್ತರು ಕೂಡಿ ಈ ಒಂದು ಕಾರ್ಯಕ್ರಮ, ನಾವೇನು ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲರಿಗೂ ಪ್ರಸಾದ ಇರ್ತದೆ, ಹಣ್ಣು ಇರ್ತದೆ, ಚಹಾ ಇರ್ತದೆ, ನೀರು ಇರ್ತದೆ, ವಸತಿಗೂ ಕೂಡ ಅನುಕೂಲ ಮಾಡಿರ್ತಾರೆ. ಆದರೆ ಮರಳಿ ಊರಿಗೆ ಹೋಗ್ಬೇಕಾದ್ರೆ ಸುಮಾರು 40ರಿಂದ 50,000 ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಹೋಗಿ ಬರ್ತಕ್ಕಂಥವ್ರು ಮತ್ತು ಏನು ವಾಹನಗಳಲ್ಲಿ ಕೂಡ ಹೋಗಿ ಬರ್ತಕ್ಕಂಥವರಿಗೆ ಪ್ರಸಾದ, ನೀರಿನ ವ್ಯವಸ್ಥೆ ಮತ್ತು ಉಳಿಲಿಕ್ಕೆ ವ್ಯವಸ್ಥೆ, ಅವರಿಗೆ ಸ್ನಾನ ಮತ್ತೊಂದು ಇನ್ನೊಂದು ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಒಂದು ಸಲಹೆಗಳನ್ನು ಕೊಟ್ಟ ನಂತರ ನಾವು 2 ವರ್ಷಗಳ ಹಿಂದೆ 2023 ಮೊದಲನೇ ವರ್ಷ ಮಾಡಿದ್ವಿ. ಅದು ಜಿಡಿಗ ಮಠದ ತಾತನವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಆ ಒಂದು ಆವರಣದಲ್ಲಿ ಸುಮಾರು 20ರಿಂದ 25,000 ಜನ ಪ್ರಥಮ ವರ್ಷದಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋದರು. ಅದರ ಜೊತೆಯಲ್ಲಿ ಉಚಿತ ವೈದ್ಯಕೀಯ ಸೇವೆಯನ್ನು ಕೂಡ ನಮ್ಮ ರಿಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ರು ಮತ್ತು ನವೋದಯ ಕಾಲೇಜಿನ
ರಿಜಿಸ್ಟ್ರಾರ್ ಆಗಿರ್ತಕ್ಕಂತಹ ಶ್ರೀನಿವಾಸ್ ಕುಲಕರ್ಣಿ ಅವರು, ಜೊತೆಗೆ ಮತ್ತೆ ನಮ್ಮ ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜಿನ ಕೇಶವ ರೆಡ್ಡಿ ಅವರು, ಹಾಗೆಯೇ DHO ಆ ಒಂದು ಕಾರ್ಯಾಲಯದಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳು NGO, ವಿಶೇಷವಾಗಿ ನಾವು ನೆನಪಿಡಬೇಕಾಗಿದ್ದು NGOದ ನಮ್ಮ ರಾಜೇಂದ್ರ ಶಿವಾಳೆಯವರು, ಅವರೆಲ್ಲರೂ ಸೇರಿ ಸಹಕಾರದಿಂದ ವೈದ್ಯಕೀಯ ಚಿಕಿತ್ಸೆ, ಅತ್ಯುತ್ತಮವಾದ ವೈದ್ಯಕೀಯ ಚಿಕಿತ್ಸೆ, ತುರ್ತು ಚಿಕಿತ್ಸೆಗೆ ಇವರ ಆಸ್ಪತ್ರೆಯಲ್ಲೂ ಕೂಡ ಕೆಲವು ಏನು ತುರ್ತು ಚಿಕಿತ್ಸೆ ಕೊಡಲು ಉಚಿತವಾಗಿ ಇವರ ಆಸ್ಪತ್ರೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು 2 ವರ್ಷಗಳ ಕಾಲ ಕಳೆದ ಸಲ ರಿಮ್ಸ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಸನಗೌಡ ಪಾಟೀಲ್ ಮಾತನಾಡಿ, ರಿಮ್ಸ್ ನಿರ್ದೇಶಕರ ಸೂಚನೆಯ ಮೇರೆಗೆ ಶ್ರೀಶೈಲ ಪಾದಯಾತ್ರೆಗಳಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುತ್ತದೆ. ನವೋದಯ ಹಾಗೂ ಇತರೆ ಕಾಲೇಜುಗಳ ಸಹಯೋಗದಲ್ಲಿ ನಿರಂತರ ವೈದ್ಯಕೀಯ ಸೇವೆ ನೀಡಲಾಗುತ್ತದೆ ಎಂದರು. ಅದೇ ರೀತಿಯಾಗಿ ಯಾವುದೇ ತೊಂದರೆ ಇದ್ರೆ ಅವರಿಗೆ ಇವನ್ ಶುಗರ್ ಚೆಕಪ್ ಮಾಡಲಿಕ್ಕೆ ಈ ಸಲ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರಾದಂತಹ ಡಾಕ್ಟರ್ ರಮೇಶ್ BH ಅವರು ಹೇಳಿದ್ದಾರೆ, ನೀವು ಪಾದಯಾತ್ರೆ ಹೋಗುವವರಿಗೆ ಅವರು ಫ್ರೀ ಸರ್ವಿಸ್ ಅನ್ನು ಕೊಡಬೇಕಂತ ನಮಗೆ ಅವರು ಆದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಮುಂದಿನ ಈ 31ನೇ ತಾರೀಕಿನ ದಿನ ನಾವು ಫ್ರೀ ಸರ್ವಿಸ್ ಕೊಡಲಿಕ್ಕೆ ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜಿಂದ ಮತ್ತು ನವೋದಯ ಮತ್ತು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಬಸವ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಧರಣಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ DHO ಕೂಡ DHO ಕಡೆಯಿಂದ ಕೂಡ ಅವರು ನಮಗೆ ಟ್ಯಾಬ್ಲೆಟ್ಸ್ ಆಯಿತು, ಇಂಜೆಕ್ಷನ್ಸ್ ಆಯಿತು ಫ್ರೀಯಾಗಿ ವಿತರಣೆ ಮಾಡಿ ಅವರಿಗೆ ಪೂರ ಚಿಕಿತ್ಸೆ ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ನಾವು ಇದಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಫ್ರೀ ಆಂಬ್ಯುಲೆನ್ಸ್ ಕೂಡ ಸರ್ವಿಸನ್ನು ಅವರಿಗೆ ನಾವು ನಮ್ಮ ರಿಮ್ಸ್ ವತಿಯಿಂದ ಆಗಲಿ ಅಥವಾ ನಮ್ಮ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಯಿಂದ ಎಲ್ಲ ಥರದ ರೀತಿಯ ಈ ಸಲ ನಾವು ಅವರಿಗೆ ಸೌಕರ್ಯ ಮಾಡಿಕೊಡಲಿಕ್ಕೆ ಈ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಗಿರಿಮಲ್ಲನಗೌಡ ಕರಡ್ಕಲ್, ಚನ್ನಬಸವ, ಶಂಕರಪ್ಪ, ನಾಗಯ್ಯ ಸ್ವಾಮಿ ಸೇರಿದಂತೆ ಇತರರು ಇದ್ದರು. ತಾಲೂಕಿನ ನದಿ ಪಾತ್ರ ಗ್ರಾಮಗಳಲ್ಲಿ ಕುಡಿಯುವ ನೀರು ಹಾಗೂ ಬೆಳೆದು ನಿಂತ ಬೆಳೆಗಳ ಒಣಗುವ ಸ್ಥಿತಿ ಇದ್ದು ಕೃಷ್ಣಾ ನದಿಗೆ ನೀರು ಹರಿಸಬೇಕೆಂದು JDS ರಾಜ್ಯ ST ಘಟಕದ ಉಪಾಧ್ಯಕ್ಷ K ನರಸಿಂಹನಾಯಕ್ ಆಗ್ರಹಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೊಂಗರಾಂಪುರ್ ಏತ ನೀರಾವರಿ ಸೇರಿದಂತೆ ಕೊರತಕುಂದದಿಂದ ದೊಂಗರಾಂಪುರ್ ಅತ್ಕೂರ್ ವರೆಗಿನ ನದಿ ಪಾತ್ರದ ಜಮೀನಿನಲ್ಲಿ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗುವ ಸ್ಥಿತಿ ಇದೆ. ತೆಲಂಗಾಣಕ್ಕೆ ನೀರು ಹರಿಸುವ ಸರ್ಕಾರ ರಾಜ್ಯದ ರೈತರ ಹಿತ ಕಾಯಲು ಮುಂದಾಗುತ್ತಿಲ್ಲ. ಭತ್ತ, ಮೆಣಸಿನಕಾಯಿ, ಹತ್ತಿ ಬೆಲೆ ಇಳಿಕೆಯಾದರೂ ತಲೆ ಕೆಡಿಸಿಕೊಳ್ಳದೆ ಹಾಲು, ವಿದ್ಯುತ್ ದರ ಮಾತ್ರ ಹೆಚ್ಚಿಸಲು ನಿರ್ಧರಿಸಿರುವುದು ಜನವಿರೋಧಿಯಾಗಿದೆ ಎಂದು ಆರೋಪಿಸಿದರು. ಗ್ರಾಮೀಣ ಭಾಗದ ಶಾಸಕರು ಕ್ಷೇತ್ರದ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಕೇವಲ ಕಾಟಾಚಾರಕ್ಕೆ ಕಾಮಗಾರಿಗೆ ಚಾಲನೆ ನೀಡಿ ಹೋಗುತ್ತಾರೆ. ಕೂಡಲೇ ನಾರಾಯಣಪುರ ಜಲಾಶಯದಿಂದ ಗುರ್ಜಾಪುರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನೀರು ಹರಿಸಬೇಕು. ಒಣಗಿ ಹೋಗುತ್ತಿರುವ ಬೆಳೆಗಳನ್ನು ರಕ್ಷಿಸಬೇಕು. ಇಲ್ಲದೇ ಇದ್ದಲ್ಲಿ ರೈತರೊಂದಿಗೆ ತೀವ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಯೊಂದು ರೈತರಿಗೆ ಕುಡಿಯಕ್ಕೆ ನೀರಿಲ್ಲ. ಈಗ ಮತ್ತೆ ಅವರು ಮಾಡ್ತಕ್ಕಂಥ ಕೆಲಸ ಅವ್ರದ್ದೇನೋ ಅಂದ್ರೆ ಇವತ್ತು ಅವ್ರ ಗೌರವಧನ ಶಾಸಕರುಗಳಿಗೆ ಬೇಕಾದಷ್ಟು ಹೆಚ್ಚಿಗೆ ಮಾಡ್ಕೊಂತಾರೆ, ಅವ್ರ ಕೈಯ ಕೆಲಸ. ಅದು ಬಿಟ್ಟು ರೈತರ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ರೈತರನ್ನ ಇವತ್ತು ಬೆಳೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಾಟನ್ ಆಗಲಿ, ಒಂದು ಮಿರ್ಚಿ ಆಗಲಿ, ಇವತ್ತು ಭತ್ತ ಆಗಲಿ, ಇವತ್ತು ಭಾಳಷ್ಟು ರೈತರು ಸ್ಟಾಕ್ ಮಾಡ್ಕೊಂಡ್ಬಿಡ್ತಾರೆ, ಮಾರಾಟನೂ ಅದಕ್ಕೆ ಬೆಲೆ ಇಲ್ಲದಂಗೆ ಆಗಿಬಿಡ್ತಾರೆ. ಈಗ ಅವರು ಸ್ವಂತ ಮಾಡ್ಕೊಳ್ತಕ್ಕಂಥ ಬೆಲೆಗಳು ಅವ್ರು ಬೇಕಾದಂಗೆ ಏರಿಸ್ಕೊಂತಾರೆ. ಇವತ್ತು ನೋಡಿ ಪ್ರತಿ ಮತ್ತೆ ಕರೆಂಟ್ ವಿದ್ಯುತ್ 36 ಪೈಸೆ ಹೆಚ್ಚಿಗೆ ಮಾಡಿ ಇವತ್ತು ಉಗಾದ ಹಬ್ಬದ ಗಿಫ್ಟ್ ಕೊಟ್ಟಾರ ನಮ್ಮೆಲ್ಲ ಸರ್ಕಾರ. ಅದಾದಮೇಲೆ ಪ್ರತಿ ಲೀಟ್ರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಇವೆಲ್ಲ ಮಾಡ್ತಕ್ಕಂಥ ಅವ್ರು ರೇಟ್ಗಳು ಏರಿಸ್ಬೇಕಂದ್ರೆ ಅವರು ಬೇಕಾದಾಗ ತಿಂಗಳಿಗೊಂದು ರೇಟ್ ಏರಿಸ್ಕೊಂಡು ಹೋಗ್ತಾರೆ. ಇವತ್ತು ಇದೇ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ರೇಟ್ ಏರಿಸಕ ಆಗ್ಬೋದು. ಈ ಗ್ಯಾರಂಟಿಗಳು ಯಾರು ಕೊಡೋಂತ ಹೇಳಿದ್ರು, ಅವರು ಗ್ಯಾರಂಟಿಗಳು ಅವಶ್ಯಕತೆ ಇರ್ತಾರೆ ಕೊಡೋದು. ಇದು ಕೊಡಬೇಕು ಯಾಕೆ, ಇವೆಲ್ಲ ಮಾಡಬೇಕು ಯಾಕೆ? ಹಾಗಾಗಿ ಇವತ್ತು ನೋಡ್ರಿ, ಅವ್ರು ಕೊಡೋ 2,000 ರೂಪಾಯಿಗೆ ಇವತ್ತು ನಮ್ಮನ್ನೆಲ್ಲ ತೊಗೊಂಡು ತಿನ್ನಕತ್ತಾರೆ. ಇವತ್ತು ಇವ್ರು ಬಂದಾಗಲಿಂದ 9 ರೂಪಾಯಿ ಪ್ರತಿ ಲೀಟ್ರಿಗೆ ಹಾಲು ರೇಟ್, ಪ್ರತಿ ಮನೆಯಾಗ 1 ಲೀಟ್ರ್ ಹಾಲು ಅಂತ ತೊಗೊತದಂತ. ಇವತ್ತು ಅವು ಎಷ್ಟೋ ಮಟ್ಟಿಗೆ ರೊಕ್ಕ ಜಮಾ ಅಥವಾ ಅಷ್ಟು ಜಮಾ ಮಾಡಿದ್ದಾರೆ ಸರ್ಕಾರ. ಅದಾದಮೇಲೆ
ಇವತ್ತು ರಿಜಿಸ್ಟ್ರೇಷನ್ ಅಂದರೆ 1 ಎಕರೆಗೆ 10 ರೂಪಾಯಿ 10,000 ಇತ್ತು. ಅದು ಇವತ್ತು ಎಷ್ಟಾಗಿದೆ ಅಂದರೆ 36,000 ಆಗಿದೆ 1 ಎಕರೆಗೆ ರಿಜಿಸ್ಟ್ರೇಷನ್ ಮಾಡಿಸಿರೋದು. ಬಡವರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ದಯಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ಈ 2.5 ವರ್ಷದಾಗ ರೈತರಿಗೆ ಭಾಳಷ್ಟು ಅನ್ಯಾಯ ಮಾಡಕತ್ತದ. ಅದಕ್ಕೆ ಇಂಥ ಸರ್ಕಾರಿಗಳು ಯಾಕೆ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೇಲಿ ಕೂಡ್ಬೇಕಂತ ನಮ್ಮ ರೈತರು. ಇವತ್ತು ನೋಡ್ರಿ, ನಮ್ಮ ಗ್ರಾಮೀಣ ಶಾಸಕರು 8 ವರ್ಷ ಆಯ್ತವರು, 7.5 ವರ್ಷ ಆಯ್ತು ಶಾಸಕರಾಗಿ, ಇನ್ನು 2.5 ವರ್ಷ 10 ವರ್ಷ ಆಯ್ತು. ಇವತ್ತು ಗ್ರಾಮೀಣ ಭಾಗದಾಗ ಒಂದು ರೋಡ್ ಇಲ್ಲ. ಇವತ್ತು 2 ನದಿ 50 ಕಿಲೋಮೀಟರ್ದಾಗ 2 ನದಿಯಾವ, ನಮ್ಗೆ ಕುಡಿಯೋಕೆ ನೀರಿಲ್ಲ. ಇದ್ರ ಬಗ್ಗೆ ಇವತ್ತು ಈ ಶಾಸಕರಂತೂ ಏನೂ ಮಾಡ್ತಾ ಇಲ್ಲ. ಬರೇ ಕಮಿಷನ್ ತಗೊಳಕ ಲೂಟಿ ಮಾಡಕ್ಕೆ ಮಾತ್ರ ಮುಂದೆ. ಇವತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನುದಾನ, ತಾಲೂಕು ಪಂಚಾಯತಿ 1 ಕೋಟಿ, ಜಿಲ್ಲಾ ಪಂಚಾಯತ್ಗೆ 2 ಕೋಟಿ ಬರ್ತದೆ ಅನುದಾನ ಬಂದರೆ ಇವತ್ತಿನವರೆಗೆ ಶೂನ್ಯ. 7.5 ವರ್ಷದಿಂದ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಾಡಿಲ್ಲ. ಅದಕ್ಕೆ ಅದೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆ ದುಡ್ಡು ಎಲ್ಲಿಗೆ ಹೋಗ್ತಾವೋ ಗೊತ್ತಿಲ್ಲ. ಅದಕ್ಕೆ ಇವೆಲ್ಲ ಮಾಡ್ತಕ್ಕಂಥ ಇವತ್ತು ಶಾಸಕರಂತೂ ಯಾವುದು ಕೆಲಸ ಮಾಡ್ತಾ ಇಲ್ಲ. ಬರೀ ಶೋ ಪುಟಪ್ ತೋರಿಸ್ಕೊಂಡು ತಿರುಗಾಡ್ತಾರೆ. ಅದಕ್ಕೆ ದಯಮಾಡಿ ಇವತ್ತು ಗ್ರಾಮೀಣ ಭಾಗದ ಇವತ್ತು ನಮ್ಮ ಕೆಳಭಾಗದ ಟ್ಯಾಲೆಂಟ್ ರೈತರು ಅಂತ ಇವತ್ತು ನಾನು ಸಣ್ಣಗಿದ್ದಾಗ ಇವತ್ತು ಮಠಮನಾಗಲಿ, ಯರಿಗೇರಾಗಲಿ, ಗುಂಜೇಳಾಗಲಿ, ಎಡಕನೂರು ತನಕ ನಾವೇ ನೀರಿಟ್ಟು ಬೆಳೆಸಿವಿ. ನಾನೊಬ್ಬ ರೈತ. ನೀರು ಇವತ್ತು ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ರೈತರು ಬೆಳೆಸೋಕೆ ಆ ಕಡೆ ಹೋಗ್ಲಿಲ್ಲ. ಈಗ ಇವೆಲ್ಲ ರೇಟ್ ಏರ್ಸಕ್ಕೆ ಬರ್ತದಂಥವ್ರಿಗೆ ಇವತ್ತು ರೈತರ ಬಗ್ಗೆ ಇವತ್ತು ರೈತರಿಗೆ ಸರಿಯಾದ ರೀತಿ ಕಾಟನ್ಗೆ ಪ್ರತಿ ಕ್ವಿಂಟಾಲ್ಗೆ 10,000 ಮಾಡಿ, ಮಿರ್ಚಿ ಒಂದು 20-30 ಸಾವಿರ ಮಾಡಿದರೆ ರೈತರು ಸರ್ಕಾರಕ್ಕೆ ಸಾಲ ಕೊಡ್ತಾರೆ. ಇವ್ರೇನು ಗ್ಯಾರಂಟಿಗಳು ಕೊಡೋದು ಇವೆಲ್ಲ ಅವಶ್ಯಕತೆ ಇಲ್ಲ. ಈ ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ. ಪ್ರಮುಖ ವಿಷಯ ಎಲ್ಲ ವಿಷಯ ಕಂಟೆಂಟ್ ಸಿಗಲ್ಲ. ಈ ಸಂದರ್ಭದಲ್ಲಿ ಜೆಡಿಎಸ್ ಎಸ್ಟಿ ಘಟಕದ ಅಧ್ಯಕ್ಷ ಹಂಪಯ್ಯ ನಾಯಕ್, ನಾಗರಾಜ್ ಗೌಡ, ರಂಗನಾಥ್, ಮಲ್ಲನಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗ್ರಾಹಕರ ದಾಖಲೆಗಳನ್ನು ಪಡೆದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಗರ ಶಾಖೆ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ಎಂಬುವರು 10,97,00,000 ವಂಚನೆ ಮಾಡಿರುವ ಘಟನೆ ಸೈಬರ್ ಶಾಖೆಯಲ್ಲಿ ದೂರು ದಾಖಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಆಗಿ ಸೇವೆ ಪ್ರಾರಂಭಿಸಿ ಕಳೆದ 3 ವರ್ಷಗಳ ಅವಧಿಯಲ್ಲಿ 105 ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ಗೋಲ್ಡ್ ಲೋನ್ ಮಂಜೂರಿ ಮಾಡಿಸುವುದಾಗಿ ವಂಚಿಸಿರುವ ಪ್ರಕರಣ ಬಯಲಾಗಿದೆ. ಬ್ಯಾಂಕ್ ಖಾತೆ ಹೊಂದಿರುವ ಗ್ರಾಹಕರಿಗೆ ಗೊತ್ತಿಲ್ಲದಂತೆ ಖಾತೆ ತೆಗೆದು 29 ನಕಲಿ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮ್ಯಾನೇಜರ್ ನರೇಂದ್ರ ರೆಡ್ಡಿ 8 ಜನ ಸಂಬಂಧಿಕರ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದು, ಹಿಂದಿನ ಬ್ಯಾಂಕ್ನ ಉದ್ಯೋಗಿಯೊಬ್ಬರ ಖಾತೆಗೂ 88 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿರುವುದು ತನಿಖೆಯಿಂದ ಬಹಿರಂಗವಾಗಿದೆ. ಮ್ಯಾನೇಜರ್ ಅಧಿಕಾರ ಅವಧಿಯಲ್ಲಿ ನಡೆದ ಅವ್ಯವಹಾರ ಕುರಿತಂತೆ ಮಹಾರಾಷ್ಟ್ರ ಬ್ಯಾಂಕ್ ಅಧಿಕಾರಿಗಳು ನಡೆಸಿದ ಲೆಕ್ಕ ಪರಿಶೋಧನೆ ನರೇಂದ್ರ ರೆಡ್ಡಿ ಕಳ್ಳಾಟ ಬಯಲಾಗಿದೆ. ಬ್ಯಾಂಕಿನ ಪ್ರಾದೇಶಿಕ ಅಧಿಕಾರಿ ಸುಚೇತ್ ನೀಡಿದ ದೂರಿನ ಮೇರೆಗೆ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ನರೇಂದ್ರ ರೆಡ್ಡಿ ಪರಾರಿಯಾಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಮೊದಲ ಬಜೆಟ್, ಅಧ್ಯಕ್ಷೆ ನರಸಮ್ಮ ಮಾಡಿಗಿರಿ ಮಂಡನೆ. 28 ಕೋಟಿ ರೂಪಾಯಿಗಳ ಉಳಿತಾಯ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಮಾದರಿಗೆ 8% ಮೀಸಲು ನಿಗದಿಪಡಿಸಲಿ, ಎಸ್ ಮಾರ್ಯಪ್ಪ. ಪರಿಶಿಷ್ಟ ಒಳ ಮೀಸಲಾತಿಗೆ ಮತ್ತೊಂದು ಸಮೀಕ್ಷೆ ನಿರ್ಧಾರ ವಿರೋಧಿಸಿ ಪ್ರತಿಭಟನೆ. ಸಂವಿಧಾನ ಬದಲು, ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಜೆಡಿಎಸ್ ಪ್ರತಿಭಟನೆ. ಶ್ರೀಶೈಲ ಪಾದಯಾತ್ರಿಗಳು ಮಾರ್ಚ್ 30 ಮತ್ತು 31ರಂದು ಅನ್ನದಾಸೋಹ, ವೈದ್ಯಕೀಯ ತಪಾಸಣೆ, ಚಂದ್ರಶೇಖರ್ ಮಿರ್ಜಾಪುರ್. ಕೃಷ್ಣಾ ನದಿ ಪಾತ್ರದಲ್ಲಿ ಒಣಗುತ್ತಿರುವ ಬೆಳೆ, ನದಿಗೆ ನೀರು ಹರಿಸಲು ನರಸಿಂಹ ನಾಯಕ್ ಒತ್ತಾಯ. ಮಹಾರಾಷ್ಟ್ರ ಬ್ಯಾಂಕ್ ವ್ಯವಸ್ಥಾಪಕ ನರೇಂದ್ರ ರೆಡ್ಡಿಯಿಂದ ಗ್ರಾಹಕರಿಗೆ 10 ಕೋಟಿ ರೂಪಾಯಿ ವಂಚನೆ, ದೂರು ದಾಖಲು. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.